40 ಲಕ್ಷ ಮತ್ತೆ APMC ಆಡಲ್ಲಿ 1 ಕೋಟಿ ಇನ್ನೊಂದು ಭಾಗದಲ್ಲಿ ಸಭೆಯಲ್ಲಿ ಪಂಚಾಯತಿ 40 ಲಕ್ಷ ಹಾಕಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಮತ್ತೆ ಎರಡು ಒಂದಿಬಳ್ಳಿ ಮತ್ತು ಸಾಗರಹಳ್ಳಿ ಎರಡು ಆಯುಷ್ಮಾನ್ ಭಾರತ್ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮ. ಸೊ ರಾಜ್ಯದಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಕಾಮಗಾರಿಗಳಾಗ್ತಾ ಇಲ್ಲ, ಗುಬ್ಬಿ ತಾಲೂಕಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಮಾತು. ಎಲ್ಲಾಗುತ್ತೆ ಎಲ್ಬಿಡ್ತಾ ಗೊತ್ತಿಲ್ಲ, ಎಲ್ಲ ಕಡೆ ಆಗ್ತಾ ಇರ್ತದೆ. ಅವರವರ ಆಸಕ್ತಿಗೆ ಅನುಗುಣವಾಗಿ ಗ್ರಾಂಟ್ ಮಾಡ್ತಾರೆ. ನಿರಂತರ ನೀವು ಆಯುಷ್ಮಾನ್ ಕಟ್ಟಡಗಳನ್ನ ಕಟ್ತಾ ಇದ್ದೀರಾ, ಆದ್ರೆ ಆಸ್ಪತ್ರೆಗಳಲ್ಲಿ ವೈದ್ಯಾಧಿಕಾರಿಗಳಿಲ್ಲ, ಮಾತ್ರೆಗಳಿಲ್ಲ ಅಂತೇಳಿ ದೊಡ್ಡ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ ಗ್ರಾಮೀಣ ಭಾಗದಲ್ಲಿ. ಪ್ರಾಬ್ಲಮ್ ಇಲ್ಲ, ನಾವು ಎಲ್ಲೆಲ್ಲಿ ಕಟ್ಟಡಗಳು ಕೊರತೆ ಈಗ ಕೆಲವು ಕಡೆ ಎಲ್ಲ ಡಾಕ್ಟರ್ ಕೆಲಸ ಮಾಡ್ತಾರೆ, ಆಯುಷ್ ಡಾಕ್ಟರ್ಗಳು ಕೆಲಸ ಮಾಡ್ತಾರೆ. ಅವ್ರಿಗೆ ಸ್ವಂತ ಕಟ್ಟಡ ಇದುವರೆಗೂ ಆಗಿರಲಿಲ್ಲ. ಅದಕ್ಕೋಸ್ಕರ ಈಗ 65 ಕಟ್ಟಡಗಳನ್ನ ನಮ್ಮ ಗುಬ್ಬಿ ತಾಲೂಕಿಗೆ ಸ್ಯಾಂಕ್ಷನ್ ಮಾಡಿ ಪ್ರತಿ ಗ್ರಾಮದಲ್ಲಿ ಎಲ್ಲೆಲ್ಲಿ ಆಯುಷ್ ಬಿಲ್ಡಿಂಗ್ಗಳು ಹಾಸ್ಪಿಟಲ್ ಇರುವ ಎಲ್ಲ ಕಡೆಗೂ ಹಾಸ್ಪಿಟಲ್ಗಳನ್ನ ಕಟ್ಟತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಪೂರಾ ಈ ಸಾರಿ ಎಲ್ಲ ಕಡೆಗೂ ಎಲ್ಲೆಲ್ಲಿ ಇರಲಿಲ್ಲ ಎಲ್ಲ ಕಡೆಗೂ ಬಾಡಿಗೆ ಕಟ್ಟಡಗಳು ಗೋಡೆಗಳು ಎಲ್ಲಿ ನಡೀತಾ ಇದ್ವು ಅವೆಲ್ಲವೂ ಕೂಡ ಸ್ವಂತ ಕಟ್ಟಡದಲ್ಲಿ ಕೆಲಸ ನಿನ್ನೆ ಒಂದು ನಾಳೆ ಬೆಳಿಗ್ಗೆ ಹೇಳಿದ್ರು ಬಗ್ಗೆ ಹೇಳಲ್ಲ. ಆ ಥರ ಪರಿಸ್ಥಿತಿ ನಮಗೆ ನೀಚ ಕೆಲಸಕ್ಕೆ ಯಾವತ್ತೂ ಕೂಡ ನಾವು ಕೈ ಹಾಕ್ತೀವಿ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ. ನಾನು ಯಾವನು ಎದುರುಗಡೆ ನಿಂತಿರ್ತಾನೆ ಕ್ಯಾಂಡಿಡೇಟ್ ಅಂತ ಯಾವತ್ತೂ ಕೂಡ ಹೇಳ್ತಾರೆ. ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಹಣ ಮಾಡೋಕ್ಕೂ ಕೂಡ ನಾನು ಯಾವತ್ತೂ ಕೂಡ ವ್ಯಕ್ತಿಗತವಾಗಿ ಯಾರ ಬಗ್ಗೆ ಕೂಡ ಇದುವರೆಗೂ ಮಾತಾಡಿಲ್ಲ. ಅದು ಯಾಕೆ ಮಾತಾಡಿದೆ ಏನೋ ಗೊತ್ತಿಲ್ಲ, ಚಿಲ್ಲರೆ ಥರ ಮಾತಾಡಿದ್ರು. ಒಂಥರ ಚಿಲ್ಲರೆ ವಿಚಾರ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ. ಯಾರು ಅವ್ನ ಡ್ರೈವರ್ ಏನೋ ಬಂದಿದ್ದ, ನನಗೆ MP ಎಲೆಕ್ಷನ್ ಯಾವ್ದು ಲವ್ ಮಾಡಿದಂತೆ MP ಎಲೆಕ್ಷನ್ ಕೊಡ್ತೀನಿ ಅಂತ ಹೇಳಿದಂತೆ ಅವ್ನು ಕೊಡ್ಲಿಲ್ಲ. ನನಗೆ ಕೊಡೋಣ, ನನಗೆ ಒಂದು 4 ಲಕ್ಷ ಕೊಡೋಣ, ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನ ಫೋನ್ ಹಾಕಿದ್ದೆ. ನನ್ನ ಮಗ ಡೆಲ್ಲಿ ಬಾಂಬೆಲಿ ಇದ್ದ, ನಾನು ಬಾಂಬೆಯಿಂದ ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳೋದು. ನೀವು ಅದು ಆ ವಿಡಿಯೋ ನೀವು ಗಮನಿಸ್ಬೇಕು. ಯಾರೋ ಕಿಸ್ಮಾತಾಗಿ ಹೇಳ್ತಾನೆ, ಇನ್ನೇನ್ ಬೇಕು ಹೇಳು ಅಂತ. ನಂತರ ಇವ್ರ ಉದ್ದೇಶ ಏನಾಗೈತೆ, ಇವರೇ ಇವ್ನ ಡ್ರೈವರು ಇವ್ನ PA ಕಳಿಸಿ ನನ್ನ ಮಗನ್ನ ಡ್ರಾಪ್ ಮಾಡಕ್ ಟ್ರೈ ಮಾಡ್ಯಾರ ಅಂತ ಅನ್ಸಲ್ವಾ? ನಾನು ಅವನೇ ಮಾಡಕ್ ಹೋಗಿ ನನ್ನ ಜೀವನದಲ್ಲಿ ಇಷ್ಟು ವರ್ಷ 30 ವರ್ಷ ನಾನು ರಾಜಕೀಯ ಜೀವನದಲ್ಲಿ ಅಧಿಕಾರದಲ್ಲಿ ಇದ್ದೀನಿ. ನಮ್ಮ ಅಪ್ಪನ ಜೊತೆಲಿ ಹೊಸರಾಗಿತ್ತು 10 ವರ್ಷ ರಾಜಕೀಯ ಮಾಡಿದ್ದೀನಿ. 40 ವರ್ಷ ನಾನು ರಾಜಕೀಯ ಜೀವನದಲ್ಲಿ ಒಬ್ಬನಿಗೆ ಇದುವರೆಗೂ ನಾನು ತೊಂದರೆ ಮಾಡಿರ್ತಕ್ಕಂಥದ್ದು ಇಲ್ಲ. ನಾನು ಅನ್ಕೊಂಡಿದ್ದೀನಿ ಸಣ್ಣ ಮಗುಗೂ ನಾನು ತೊಂದರೆ ಮಾಡಿಲ್ಲ, ನನಗೆ ಆಗದಂಗೂ ನಾನು ತೊಂದರೆ ಮಾಡಿಲ್ಲ. ಯಾರನ್ನಾರ ಕೇಳಿ, ಚಾಲಕರು ನಿಮ್ಗೆ ಎಲ್ಲ ಗೊತ್ತಿದೆಯಲ್ಲ, ಹೋಗಿ ಕೇಳಿ. ನನ್ನ ವಿರುದ್ಧ ಓಟ್ ಹಾಕಿರ್ತಕ್ಕಂಥವ್ರನ್ನೇ ಕೇಳಿ, ನನ್ನ ದೀಪನ್ನೇ ಹೋಗಿ ಕೇಳಿ, ಅವ್ರಿಗೇನಾದ್ರು ವೈಯಕ್ತಿಕವಾಗಿ ತೊಂದರೆ ಮಾಡಿದ್ರೆ ಅಂತ ಕೇಳಿ. ಮನಗಿರಿಗೌಡರು ನನಗೆ ತೊಂದರೆ ಮಾಡಿದ್ರೆ ಅಂತ ಹೇಳಿದ್ರೆ, ಮನಗಿರಿಗೌಡರು ತೊಂದರೆ ಮಾಡಕ್ಕೆ ನನಗೆ ಎಷ್ಟು ಅವಕಾಶಗಳಿವೆ? ಅವರು ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೇನಾದ್ರು ತೊಂದರೆ ಮಾಡಿದಿನ? ಲೋಕೇಶ್ಗೆ ತೊಂದರೆ ಮಾಡಿದಿನ? ವರ್ಷಮಣ್ಣವ್ರಿಗೆ ತೊಂದರೆ ಮಾಡಿದ್ದೀನಿ? ಯಾರಿಗೆ ಪಕ್ಕದಾಗಿದ್ದಾರೆ ಯಾರಿಗೆ ತೊಂದರೆ ಮಾಡಿದ್ದೀನಿ? ವೈಯಕ್ತಿಕವಾಗಿ ಯಾರಿಗಾನ ತೊಂದರೆ ಮಾಡೋದು ನಿಮ್ಮೇಲೆ ಆರೋಪ ಸುಮ್ಮನೆ ಇನ್ನೇನೈತೆ ನನ್ನ ಮೇಲೆ, ಇನ್ನೇನು ಮಾಡ್ಬೋದು? ಇನ್ನೇನು ಮಾಡೋಕ್ಕಾಗಲ್ಲ. ಅದು ಬಿಟ್ಟು ಸುಮ್ಮನೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋಕ್ಕೆ ನನ್ನ ಒಂದು ವರ್ಚಸ್ಗೆ ಕೆಲ್ಸಕ್ಕೋಸ್ಕರ ಅವರೇ ಮಾಡಿರ್ತಕ್ಕಂಥ ಪಿತೂರಿ ಇದೆ. ಸೊ ಅದನ್ನ ಹಿಡ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಒಂದು ಟಾಂಗ್ ಕೊಡ್ತಾರೆ DKಶಿಗೆ. ನನ್ನ ಯೋಗ್ಯತೆ ಎಷ್ಟೈತೋ ಅಷ್ಟು ನಾನು ಮಾತಾಡ್ಬೇಕು. ನಿಖಿಲ್ ಕುಮಾರಸ್ವಾಮಿ ಯೋಗ್ಯತೆ ಎಷ್ಟೈತೋ ಅಷ್ಟು ಅವ್ರು ಮಾತಾಡ್ಬೇಕು. ಯೋಗ್ಯತೆ ನೀರು ಮಾತಾಡುವಾಗ ಹೆಂಗಾಗುತ್ತೆ ನೋಡೋಣ, ಹೆಂಗಾಗುತ್ತೆ? ನಾನು ಒಬ್ಬ ಶಾಸಕ, ನಾನು ಮುಖ್ಯಮಂತ್ರಿ ಬಗ್ಗೆ ಮಾತಾಡಿದ್ದೀನಿ, ಡೆಪ್ಟಿ ಉಪಮುಖ್ಯಮಂತ್ರಿ ಬಗ್ಗೆ ಮಾತಾಡಿದ್ದೀನಿ. ನಾನು 5 ಬಾರಿ MLA, 1 ಬಾರಿ ಡೆಪ್ಟಿ ಮೆಂಬರು. ನನಗೆ ಭಯ ಆಗುತ್ತೆ ದೊಡ್ಡವ್ರ ಬಗ್ಗೆ ನಾವು ಮಾತಾಡಕ್ಕೆ. ನನ್ನ ಯೋಗ್ಯತೆ ತಿಳ್ಕೊಂಡು ನಾನು ಮಾತಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಬಾಯಿ ಬರುತ್ತೆ ಮೈ ಕಿಡ್ಕೊಂತೀರ ಅಂತ ಏನೇನೋ ಮಾತಾಡ್ಬಿಟ್ರೆ, ಒಬ್ಬ ಉಪಮುಖ್ಯಮಂತ್ರಿ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ಬಿಟ್ರೆ ಅದೇ ಸರಿ ಇರುತ್ತೆ? ಅದು ಮುಖ್ಯಮಂತ್ರಿ ಬಗ್ಗೆನೂ ಮಾತಾಡ್ತಾರೆ. ಅವ್ರ ಅನುಭವ ಆಗಿರೋಷ್ಟು ವಯಸ್ಸಾಗಿಲ್ಲ, ರಾಜಕೀಯ ಅನುಭವ ಆಗಿರೋಷ್ಟು ವಯಸ್ಸಾಗಿಲ್ಲ. ನಮ್ಮ ಲಿಮಿಟ್ ಅಲ್ಲಿ ನಾವು ಹೋಗ್ಬೇಕು. ಯಾವತ್ತಾದ್ರೂ ಕೂಡ ನಾನೇನು ಅನ್ನೋದು ಫಸ್ಟ್ ಹಚ್ಕೊಳ್ಬೇಕು, ಆಮೇಲೆ ರಿಯಾಕ್ಟ್ ಮಾಡ್ಬೇಕು. ಅದನ್ನ ಬಿಟ್ಟು ಏನೇನೋ ಮಾತಾಡ್ಬಿಟ್ರೆ ಹೆಂಗಿರುತ್ತೆ? ಈಗ ಕಾಕ್ರೋಚ್ ಬಗ್ಗೆ ಬದಲಾವಣೆ ಒಂದು ನಾಂದಿ ಆಗ್ತಾ ಇದೆ ಅಷ್ಟೇ. ಮಾಧ್ಯಮಗಳಲ್ಲಿ ಮಾಧ್ಯಮದ ಬರೋದೆಲ್ಲ ಸತ್ಯ ಏನ್ರಿ? ನೀವು ಹೇಳೋದೆಲ್ಲ ಸತ್ಯ ಇದೆ ಅಂತ ಅನ್ಕೊಂಡು ಹೋಗ್ಬಿಟ್ರೆ ನಾವು ಹುಚ್ಚರಾಗ್ಬಿಡ್ತೀವಿ ನಾವು. ಅವ್ರು ಆಗ್ತಾರೋ ಆಗಲ್ವೋ ಯಾರಿಗ್ ಗೊತ್ತು? ನಾನೇನೋ ಕೂತ್ಕೊಂಡು ಮಾತಾಡ್ತೀನಿ. ಇಲ್ಲಿರೋರು 224 ಜನರಿಗೆ ಇಬ್ಬರಿಗೆ ಮಾತ್ರ ಗೊತ್ತಿರ್ತಾರೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು.
ಅವರಿಬ್ಬರೇ ಕೂತ್ಕೊಂಡು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ. ಏನಾರ ಬಾಯಿ ಬಿಟ್ಟು ಹೇಳ್ಬೇಕು, ಇಲ್ಲ ಮುಖ್ಯಮಂತ್ರಿಗಳು ಹೇಳ್ಬೇಕು, ಇಲ್ಲ ಉಪಮುಖ್ಯಮಂತ್ರಿಗಳು ಹೇಳ್ಬೇಕು, ಇಲ್ಲ ಹೈಕಮಾಂಡ್ ಹೇಳ್ಬೇಕು. ನಾನಿಲ್ಲಿ ಏನಾರ ಹೇಳ್ಬಿಟ್ರೆ ನಾನು ದಾಸಯ್ಯ ಆಗ್ತೀನಿ ಅಷ್ಟೇ, ಗಂಟೆ ಬಡಿಸೋ ದಾಸಯ್ಯ. ಅಷ್ಟು ಬಿಟ್ಬಿಟ್ಟು ನಾನು ಇನ್ನೇನ್ ಮಾಡಕ್ ಆಗ್ತಿದ್ದೇಳಿ? ನನಗೆ ಏನ್ ಗೊತ್ತೈತೆ? ನಾನು ಒಬ್ಬ ಸಿಎಂ ಚೇಂಜ್ ಮಾಡಕ್ಕೆ ನನ್ಗೆ ಯೋಗ್ಯತೆ ಐತಾ, ಇಲ್ಲ ಒಬ್ಬ ಸಿಎಂ ಮಾಡಕ್ಕೆ ಯೋಗ್ಯತೆ ಐತಾ? ನಿಮ್ ಪೇಪರ್ ಬರೀತೀರಾ ಅಂತ ಒಂದ್ ಏನಾರ ಹೇಳ್ಬೇಕು. ಅದ್ರ ಬಿಟ್ಬಿಟ್ರೆ ಎಲ್ಲಾ ಶಾಸಕರು ಮಾತಾಡ್ತಾವ್ರಲ್ಲ, ಬಾಯಿ ಚಟಿಕೆ ಮಾತಾಡ್ತಾ ಇರೋದು ಸಿಎಂ ಬಗ್ಗೆ, ಸಿಎಂ ಚೇಂಜ್ ಆಗೋದ್ರ ಬಗ್ಗೆ, ಇಲ್ಲ ಸಿಎಂ ಆಗ್ತಾರೋ, ಇವರೇ ಮುಂದುವರಿತಾರೋ, ಮಂತ್ರಿ ಮಂಡಲ ಎಕ್ಸ್ಟೆಂಡ್ ಮಾಡ್ತಾರೋ, ಇವೆಲ್ಲವೂ ಹೈಕಮಾಂಡ್ ಮಾತ್ರ ಗೊತ್ತು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಕಿದ್ವಿ. ಏನಾಯ್ತು ಅಂದ್ರೆ ಫಸ್ಟ್ ವೈಟ್ ಟ್ಯಾಪಿಂಗ್ ಅಪ್ರೂವಲ್ ಆಯ್ತು. ಆಮೇಲೆ ಅಲ್ಲಿರ್ತಕ್ಕಂಥ ಕಂಬಗಳು ಶಿಫ್ಟಿಂಗ್ ಮಾಡಕ್ಕೆ ಮತ್ತೆ ಚರಂಡಿ ಮಾಡಕ್ಕೆ ಆಮೇಲೆ ಅಪ್ರೂವಲ್ ಆಯ್ತು. ಈಗ ಇವತ್ತು ನಾಳಿಗೂ ಡೆಲ್ಲಿಗೆ ಹೋಗುತ್ತೆ ಅದು ಫೈಲು. ಹೋಗಿ ಅಪ್ರೂವಲ್ ಆದ್ಮೇಲೆ ಚರಂಡಿಗಳನ್ನು ಕೂಡ ನಾವು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಈಗಾಗಲೇ ನಾವು CSR ಫಂಡ್ ಅಲ್ಲಿ ಈಗ ಏನು ಜೆಂಟ್ಸ್ ಕ್ವಾರ್ಟರ್ಸ್ ಮತ್ತೆ ಕಾಲೇಜಿಂದ ಡಿಗ್ರಿ ಕಾಲೇಜ್ ನೀರು ಅಕ್ಯುಮುಲೇಟ್ ಆಗೋದು, ಅಲ್ಲಿಂದಲೂ ಕೂಡ ಒಂದು ಬಾಕ್ಸ್ ಚರಂಡಿ ಮಾಡಿ ಈ ಬಸ್ ಸ್ಟ್ಯಾಂಡ್ಗೆ ತಗೊಂಡ್ಬಂದು ಈ ಚರಂಡಿ ಲಿಂಕ್ ಮಾಡಿ ಕೆಳಗಡೆ ಹೋಗೋ ರೀತಿಲಿ ವ್ಯವಸ್ಥಿತವಾಗಿ ಮಾಡ್ತೀವಿ. ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅಲ್ಲಿ ಆಟೋಮೆಟಿಕಲಿ ನೀರು ಹರಿಯಕ್ಕೆ ಅಡಚಣೆ ಆಗಿದೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ. ನಾವು ಕೆಲಸ ಮಾಡಿದ್ರೆ ಎಲ್ಲ ಮುಗಿದ್ಮೇಲೆ ಒಂದು ಹಂತಕ್ಕೆ ಬಂದ್ಮೇಲೆ ನಾವೆಲ್ಲಾ ಕಡೆಗೂ ಚರಂಡಿ ಮತ್ತೆ ಬಾಕ್ಸ್ ಚರಂಡಿಗಳು ಎಲ್ಲ ನಿರ್ಮಾಣ ಮಾಡಿ ಸರಿ ಮಾಡ್ತೀವಿ. ಅಷ್ಟರಲ್ಲಿ ಆತರ ನಮ್ಮ ಲೊಕೇಶನ್ ಹೇಳಿರುತ್ತೆ, ಗುಬ್ಬಿಲೆಲ್ಲ ತೇಲಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡುವ ತೇಲಾಡ್ದಲ್ಲಿ ಇನ್ನೇನಾಗುತ್ತೆ? ಕಾಮನ್ ಸೆನ್ಸ್ ಇದ್ದಾಗ ಮಾತಾಡ್ತಾರೆ. ಇವ್ರನ್ನೆಲ್ಲ ಜನ ರಾಜಕಾರಣಿಗಳಿಂದ ಬಿಂಬಿಸ್ತಾರೆ. ಇದು ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇವೆಲ್ಲ. ಎಲ್ಲೋ ಒಂದ್ ಕಡೆ ನಾವು ಏಕ ಕಾಂಕ್ರೀಟ್ ರಸ್ತೆ ಮಾಡ್ಕೊಂಡು ಹೋಗ್ತೀವಿ, ಇಂದಾಗ ಎಲ್ಲೋ ಒಂದ್ ಕಡೆ ಅಡಚಣೆ ಆದಿ ಆಗುತ್ತಲ್ಲ, ಬ್ಲಾಕ್ ಆದಿ ಆಗುತ್ತಲ್ಲ. ನಾವಿನ್ನೂ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಏನು ಮಾಡೇ ಇಲ್ಲ. ಬಾಕ್ಸ್ ಚರಂಡಿ ಮಾಡ್ಬೇಕು, ಮೇಲಿಂದ ಕೆಳಿಕಾನ ಬಾಕ್ಸ್ ಚರಂಡಿ ಮಾಡ್ಬೇಕು, ಮೇಲಿಂದ ಬರ್ತಕ್ಕಂಥ ನೀರ್ನ ಬಸ್ ಸ್ಟ್ಯಾಂಡ್ ಪಕ್ಕದ ಇರ್ತಕ್ಕಂಥ ದೊಡ್ಡ ಮೋರಿಗೆ ಬೀಳಂಗ್ ಮಾಡ್ಬೇಕು. ಅವೆಲ್ಲ ಮಾಡ್ತೀವಿ, ಕಾಯ್ಬೇಕು. ಕೆಲಸ ಮಾಡುವಾಗ ಅಟ್ಲೀಸ್ಟ್ ತೊಂದರೆ ಆದೇ ಆಗುತ್ತೆ. ನೀರೆಲ್ಲ ಹರಿತಾ ಐತೆ ಬುದ್ಧಿ ಒಳಗೆ. ಅಪ್ಪ ಮಗ ಇದ್ರು ಮಾತಾಡ್ಕೊಂಡು ಮಾಡಿದ್ರು ಅಂತ ನಾನು ಫೋನ್ ಕೊಡ್ತೀನಿ ನಿಮ್ಗೆ, ತಗೊಳ್ಳಿ, ಅವ್ನಿಗೆ ಕೊಡಿ. ನಾನು ಲಾಸ್ಟ್ ಮಾತಾಡಿದ್ದೆ, ಲಾಸ್ಟ್ 3 months ಅವ್ನು ಮದುವೆ ಆದ್ಮೇಲೆ ನಾನು ಒಂದೇ ಒಂದು ಫೋನ್ ಅವನಿಗೆ ಮಾಡಿಲ್ಲ, ಅವನು ನನಗೆ ಮಾಡಿಲ್ಲ. ನಾನು ಮೊಬೈಲ್ ಕೊಡ್ತೀನಿ ನೋಡಿ, ನಾನು ಏನಾರ ಅವನಿಗೆ ಒಂದು ಮೊಬೈಲ್ 3 ತಿಂಗಳಲ್ಲಿ ಮಾಡಿದ್ರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಅದಕ್ಕೆ ಅವನು ರಾಜಕೀಯ ಸುಳ್ಳಾದ್ರೆ ರಾಜಕೀಯ ಇದರಿಂದ ನಿವೃತ್ತಿ ಆಗ್ತಾನೆ ಕೇಳಿ, ರಾಜಕೀಯ ರಂಗದಿಂದ ನಿವೃತ್ತಿ ಆಗ್ತಾನೆ ಕೇಳಿ. ಸುಮ್ಮನೆ ಈ ತರ ಎಲ್ಲ ಸಿಲ್ಲಿ ತರ ಮಾತಾಡಬಾರ್ದು. ಇದು ಯಾರ ಕುತಂತ್ರ ಅಂತ? ಇದು JDS ಕುತಂತ್ರನಾ ಕಾಂಗ್ರೆಸ್? ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಅವನ ಮುಖದರ್ಶನ ಮಾಡಿಲ್ಲ. ನಾನು ಅವ್ನು ಯಾವ ಊರು ಎಲ್ಲೂ ಓಡಾಡ್ತಾನೆ, ಯಾವ ದಾಸೆ ಅಂತಲೇ ಗೊತ್ತಿಲ್ಲ ನನಗೆ. ನಾನು ನಮ್ಮ ತಾಯಿ ನಮ್ಗೆ ಎತ್ಬಿಟ್ಟು ಮರಕ ಹಾಕಿವ್ರು ಗಂಡು ಮಗ ಅಂತ ಹೇಳ್ಬಿಟ್ಟು ನನ್ನೇನು ಹೆಣ್ಮಗ ಅಂತ ಹಾಕಿವ್ರು. ನಿಮ್ಮನ್ನೆಲ್ಲ ನಿಮ್ ತಾಯಿ ಎತ್ತ ಮೇಲೆ ಮರಕೆ ತಾನೇ ಹಾಕೋದು. ಸೆಂಡ್ರವ್ರು ಯಾರು ಎಲ್ರು ಗಂಡ್ರೆ ಅವ್ರ ಗಂಡಿಸ್ತಾನೆ ಇರೋರು, ಅವ್ರ ಯೋಗ್ಯತಾನುಸಾರ ಎಲ್ಲಾರ್ಗು ಗಂಡಿಸ್ತಾನೆ ಇರುತ್ತೆ. ಎಲ್ಲ ರಾಜಕೀಯದಾಗೆ ವೈಯಕ್ತಿಕವಾಗಿ ನಿಂದೆ ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇದ್ರೆ ಮಾತಾಡಿ. ನಾನು ಯಾವುದೇ ವಿಚಾರಕ್ಕೆ ಯಾವನ್ ವಿಚಾರಕ್ಕೂ ಹೋಗಲ್ಲ. ನಾನು ನಿಮ್ದು ಎಲೆಕ್ಷನ್ ಟೈಮಲ್ಲಿ ನೋಡಿದ್ರೆ, ನಾನು ಮತದಾರರು ಮನೆ ಬಾಗಿಲಿಗೆ ಹೋಗಿ ವೋಟ್ ಕೇಳಕ್ ಬಿಟ್ರೆ ಎದುರುಗಡೆ ನಿಂತ್ಕೊಂಡಿರೋ ವ್ಯಕ್ತಿ ಬಗ್ಗೆನೇ ಯಾವತ್ತೂ ಮಾತಾಡಿಲ್ಲ. ನನ್ನ 5 ಚುನಾವಣೆಯಲ್ಲಿ ನಾನು ಒಂದು ದಿವಸ ಎದುರುಗಡೆ ನಿಂತಿರ್ತಕ್ಕಂಥವ್ರಿಗೆ ನಾನು ಮೈ ತಿಳ್ಕೊಂಡು ಅವನ ಅವಹೇಳನ ಮಾಡ್ತಕ್ಕಂಥದ್ದು, ಅವನ ಬಗ್ಗೆ ಭಾಷಣ ಮಾಡಿರೋದು ಎಲ್ಲರ ಕೇಳಿದ್ದೀರ. ಈ ಸಾರಿ ಅಂತೂ ನಾನು ಎಲ್ಲೂ ಮೈಕಲ್ ಮಾತಾಡಿದ್ದೀನಿ. ಆತರ ನಾನು ಚುನಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಯಾವ ವ್ಯಕ್ತಿಗತವಾಗಿ ಯಾರಿಗೂ ನಿಂದನೆ ಮಾಡಲ್ಲ. ಅಂಥದ್ರಲ್ಲಿ ಇವನು ಏಕಾಏಕಿ ಬಂದು ಹೇಳ್ಬಿಟ್ರೆ, ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ 25 ವರ್ಷ ನೋಡಿರೋ ಜನ ಏನು ಅಂತಾರೆ. ಬಂದು ಜನರ ಹತ್ರ ಕೈ ಕಾಲು ಹಿಡ್ಕೊಂಡು ಕೇಳ್ಕೊಳ್ಳಿ. ಅದೃಷ್ಟ ಹಣೆ ಬರ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಅಲ್ಟಿಮೇಟ್ ಅಲ್ಲಿ ಅಧಿಕಾರ ಕೊಡ್ತಕ್ಕಂಥವ್ರು ಜನ. ಅವ್ರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ ತರ ಎಲ್ಲ ಸಿಲ್ಲಿ ಕೆಲಸ ಮಾಡ್ಕೊಂಡು ನನ್ಗೆ ಹನಿ ಟ್ರ್ಯಾಪ್ ಮಾಡಿ ಯಾಕೆ ಭಯ ಬಂದ್ಬಿಡ್ತೀವಿ, ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ. ಹಿಂಗ್ ಯಾಕೆ ಭಯ ಬಂದ ಮಾಡಿಗಿಲ್ಲ, ಹಿಂಗ್ ಯಾಕೆ ಬರ್ತಿದ್ದೆ ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ. ಅಂತ ಕೀಳು ಮಟ್ಟದ ರಾಜಕಾರಣ ನನ್ನ ಜೀವನದಲ್ಲಿ ಮಾಡೋದು. ನನಗೆ ಬಾಯಿಲ್ ಅದು ಹೇಳಕ್ಕೂ ಅಸಹ್ಯ ಅನ್ಸುತ್ತೆ. ಅದು ಹೆಂಗ್ ಹೇಳಕ್ಕಂತ ತಿರುಗ್ಕೊಂಡು ಗೊತ್ತಿಲ್ಲ. ಮಾನ ಮರ್ಯಾದೆ ನಾಚಿಕೆ ಇರೋದು ಯಾರು ಹೇಳಲ್ಲ. ಅಂತ ಸಣ್ಣ ವಿಚಾರ ಬಂದು ಪಬ್ಲಿಕ್ ಅಲ್ಲಿ ಪ್ರೆಸ್ ಮೀಟ್ ಕರೆದು ಯಾವನು ಹೇಳಲ್ಲ. ಅದು ಹೆಂಗೆ ಅಕ್ಕಪಕ್ಕ ಅದು ಅವ್ರು ಹೆಂಗ್ ಕೂತಿದ್ನೋ ಗೊತ್ತಿಲ್ಲ. ಅವರೆಲ್ಲ ಮಾತಾಡಿ ಅವ್ರು ನೋಡಿದೆ ಅದು ಹೆಂಗ್ ಕೂತ್ಕೊಂಡು ಇದನ್ನ ಪ್ರಸ್ತಾಪ ಮಾಡಿರೋ ಗೊತ್ತಿಲ್ಲ. ಅವರೆಲ್ಲ ಜೊತೆಗಿದ್ದರು. ನಾನು ಏನು ಅನ್ನೋದು ಅವ್ರಿಗೆ ಗೊತ್ತಿದ್ದು. ಈ ತರ ನೀಚ ರಾಜಕಾರಣ ನನ್ನ ಜೀವನದಲ್ಲಿ ಮಾಡಿಲ್ಲ, ಮುಂದೂ ಮಾಡಲ್ಲ. ಪಾಲಿಟಿಕ್ಸ್ ಇಂದ ನಿವೃತ್ತಿ ಆದ್ರೂ ಕೂಡ ನಾನು ಇಂಥ ಹಲ್ಕ ಕೆಲಸ ಮಾಡ್ಕೊಂಡು ರಾಜಕೀಯ ಮಾಡ್ಬೇಕು ಅಂತ ಕ್ರಮೇನೇ ನನ್ಗೆ ಉದ್ಭವ ಆಗಿಲ್ಲ, ಮಾಡೋದು ಇಲ್ಲ. ಮುಖ್ಯಮಂತ್ರಿ ಆದ್ರಲ್ಲ ವಿಜಯ್ ಹೆಂಗಾದ್ರು
ರಾಜಕಾರಣದಲ್ಲಿ ಯಾವ್ದು ಸಾಧ್ಯತೆಗಳಾಗಲ್ಲ ಅಂತ ಯಾರು ಊಹೆ ಮಾಡಕ್ಕಾಗಲ್ಲ. ಏನ್ ಬೇಕಾದ್ರೂ ಆಗ್ಬೋದು. 2 ಸೀಟ್ ಗೆಲ್ತವೆ, 3 ಸೀಟ್ ಗೆಲ್ತವೆ, ಅವ್ನಿಗೆ ಗೆಲ್ಲಲ್ಲ ಅಂತಿದ್ದನು 105 ಸೀಟ್ ಹೆಂಗ್ ಗೆದ್ರು ನೋಡ್ತಾ ಇರಿ. ಅಲ್ಲ, ಕಾಕ್ರೋಚ್ ಇನ್ನೊಂದು ಕಾಂಗ್ರೆಸ್ ಮನೆ ಅಂತ ಒಂದ್ ಸುದ್ದಿ ಓಡಾಡ್ತಾ ಇದೆ. ಅದಕ್ಕೆ ಇದೇ ಬಿಜೆಪಿ ಮಾಡೋದು ಇದು. ಆತರ ಹೇಳ್ಬಿಟ್ಟು ಜನ ಡೈವರ್ಟ್ ಆಗ್ತಾರೆ ಅಂತ ಏನೋ ಒಂದು ಹೇಳೋದಷ್ಟೇ. ಇದು ಹೋಗ್ತಾ ಇತ್ತು ಸ್ಪೀಡ್ ಕಡಿಮೆ ಆಗುತ್ತೆ ಅಂತ ಈ ತರ ಏನೋ ಒಂದು ಹೇಳ್ಕೊಳ್ಳೋದಷ್ಟೇ. ಅಲ್ಲ, ಈಗ ಸೋಷಿಯಲ್ ಮೀಡಿಯಾ ಬಂದ್ ಕೂಡ ಮಾಡಿದೆ ಕೇಂದ್ರ ಸರ್ಕಾರ. ಏನ್ ಭಯ ಏನು ಅಂತ ಏನಿಲ್ಲ. ಈಗ ನೋಡಿ, ಮೊನ್ನೆ ಟಿವಿ ನೋಡ್ಕೊಂಡ್ ಬಂದಿದ್ದೆ, ಸಿಟಿ ರವಿದು ಅದೇನೋ ಗಲಾಟೆ ಆಯ್ತು. ಯಾವನು ಅಲ್ಲವನು ಮುಸ್ಲಿಮ್ಸ್ ನನ್ನ ಸಿಟಿ ಅವರಿಯಿಂದ ಅಂತಾನೆ, ಅಲ್ಲಿ ಯಾರು ಮುಸ್ಲಿಮ್ಸೇ ಇಲ್ಲ. ಇಂತ ಬಡ್ಡಿ ಮಕ್ಕಳು ಬಿಜೆಪಿಯವರು. ಅಲ್ಲಿ ಮುಸ್ಲಿಮ್ಸೇ ಇಲ್ಲ ಏನೋ ಹೇಳೋದು. ಇವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಹಿಂದುತ್ವ ಅವು ಇವು ಈ ದೇಶದಲ್ಲಿ ಜನ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಅವ್ರಿದ್ರೆ ಪಾರ್ಟಿ.